ದಿನಾಂಕ 2/6/2026ರಂದು ಸಿರುಗುಪ್ಪ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಬೈಕ್ ಕಳ್ಳತನದ ಪ್ರಕರಣ ದಾಖಲಾಗಿತ್ತು. ಅದನ್ನು 145/2026 ಅಡಿಯಲ್ಲಿ FIR ರಿಜಿಸ್ಟರ್ ಮಾಡ್ತಿದ್ದಾರೆ. ಆ ಒಂದು ಪ್ರಕರಣ ದಾಖಲಾದ ಮೇಲೆ ಸ್ಥಳ ಪರಿಶೀಲನೆ ಮಾಡಿದಾಗ ಒಂದು CCTV ನಮ್ಮ ಪೊಲೀಸರಿಗೆ ದೊರೆತಿದೆ. ಅದರ ಜಾಡನ್ನು ಪತ್ತೆ ಹಚ್ಚಿದ ಆ ವ್ಯಕ್ತಿ ಅಲ್ಲಿಂದ ಬೈಕ್ ಕಳ್ಳತನ ಮಾಡಿಕೊಂಡು ಎಲ್ಲಿ ಹೋಗಿದ್ದಾನೆ ಅನ್ನೋವಂಥದ್ದನ್ನು ಪತ್ತೆ ಮಾಡೋದ್ರ ಬಗ್ಗೆ ಸಿರುಗುಪ್ಪ ಡಿವಿಷನ್ DYSP ಹಾಗೆ ನಮ್ಮ ಅಡಿಷನಲ್ SP ಅವರು ಈ ಪ್ರಾಪರ್ಟಿ ಅಫೆನ್ಸಸ್ ಓವರ್ ಆಲ್ ಮಾನಿಟರ್ ಮಾಡಿದ್ದಾರೆ. ಅವರು ಒಂದು ತಂಡವನ್ನು ರಚಿಸಿ ಸಿರುಗುಪ್ಪ ಸಬ್ ಡಿವಿಷನಿಂದ ಎಲ್ಲ ಪೊಲೀಸ್ ಠಾಣೆಗಳಿಂದ ಕ್ರೈಮ್ ಸ್ಟಾಫನ್ನು ಹಾಗೆ ಸಿರುಗುಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಸುಮಾರು CCTVಗಳನ್ನು ಹಾಗೂ ಟೆಕ್ನಿಕಲ್ ಇನ್ಪುಟ್ಸನ್ನು ಪರಿಶೀಲನೆ ಮಾಡಿಕೊಂಡು ಈ ವ್ಯಕ್ತಿ ಕೊನೆಗೆ ಆ ಬೈಕನ್ನು ತಗೊಂಡು ಇಲ್ಲಿ ಬಳ್ಳಾರಿ ನಗರದ ಅವಂಬಾವಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಇವರ ಪರಿಶೀಲನೆಗೆ ಪತ್ತೆ ಆಗ್ತದೆ. ಆ ವ್ಯಕ್ತಿಯನ್ನು ಆನಂತರದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಇವನು ಇದೇ ರೀತಿಯಾಗಿ ಸುಮಾರು ಬೈಕ್ಗಳನ್ನು ಹೆಚ್ಚು ಕಮ್ಮಿ 1 ವಾರ ಅಥವಾ 15 ದಿನದಲ್ಲಿ ಒಂದು ಬೈಕ್ ಅಟ್ಲೀಸ್ಟ್ ಅವನು ಇದೇ ಒಂದು ಎಮೋ ಯೂಸ್ ಮಾಡಿಕೊಂಡು ಕಳ್ಳತನ ಮಾಡಿ ಅದನ್ನು ಸೆಕೆಂಡ್ ಹ್ಯಾಂಡ್ ಸೇಲ್ ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ತನಿಖೆಯಲ್ಲಿ ಪತ್ತೆ ಆಗಿರುವಂಥದ್ದು. ಸೊ ಹೆಚ್ಚಿನ ವಿಚಾರಣೆ ಮಾಡಿದಾಗ ಇವನು ಸುಮಾರು 1-1.5 ವರ್ಷದಿಂದ ಇದೇ ವೃತ್ತಿಯನ್ನು ಮಾಡ್ತಾ ಇದ್ದು. ಅವನು ಮೇನ್ ವೃತ್ತಿ ಏನಂತಂದರೆ ಅವನು ಆಟೋ ಡ್ರೈವರ್, ಬಳ್ಳಾರಿ ನಗರದಲ್ಲಿ ಆಟೋ ಡ್ರೈವಿಂಗ್ ಮಾಡ್ಕೊಂಡಿದ್ದು. ಅವನಿಗೆ ಈ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಯಾವ ಥರ ವರ್ಕ್ ಆಗುತ್ತೆ, ಬೈಕ್ಗಳ ಆಪರೇಷನ್ಸು, ಡೂಪ್ಲಿಕೇಟ್ ಕೀಗಳು ಯಾವ ಥರ ಮ್ಯಾನೇಜ್ ಮಾಡ್ಬೋದು, ಅಥವಾ ಡೂಪ್ಲಿಕೇಟ್ RC ಕಾರ್ಡ್ ಯಾವ ಥರ ಮಾಡ್ಬೋದು ಅನ್ನೋದು ಹೆಚ್ಚಿನ ಮಾಹಿತಿ ಅವನಿಗೆ ಸ್ವಲ್ಪ ತಿಳ್ಕೊಂಡಿದ್ದು. ಅದನ್ನು ಅವನು ಈ ಒಂದು ವೃತ್ತಿ ಅಂದರೆ ಕಳ್ಳತನವನ್ನು ಮಾಡಲಿಕ್ಕೆ ತುಂಬ ಅಚ್ಚುಕಟ್ಟಾಗಿ ಅದನ್ನು ಉಪಯೋಗಿಸ್ಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಮೋಡಸನ್ನು ಫಾಲೋ ಮಾಡಿಕೊಂಡು ಕಳ್ಳತನ ಮಾಡಿರುವಂಥ ಬೈಕ್ಗಳನ್ನು ಜನರಿಗೆ ನಂಬಿಸಿ ಮೋಸ ಮಾಡಿ ಇದು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಿರುವಂಥ ಬೈಕ್ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಸಣ್ಣ ಅಮೌಂಟಿಗೆ 20,000-25,000 ಸಾವಿರದ ಅಮೌಂಟಿಗೆ ಮಾರಾಟ ಮಾಡಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ಈ ಒಂದು ಪ್ರಕರಣವನ್ನು ಈ ಟೀಮ್ ತುಂಬ ಯಶಸ್ವಿಯಾಗಿ, ಈ ಪ್ರಕರಣ ಅಂತಲ್ಲ ಯಶಸ್ವಿಯಾಗಿ ಪತ್ತೆ ಮಾಡಿದ್ದು. ಈ ವ್ಯಕ್ತಿಯಿಂದ ಈಗಾಗಲೇ ಸುಮಾರು 41 ಬೈಕ್ಗಳನ್ನು ಕಳೆದ ಒಂದು ಕೆಲವು ದಿನದಲ್ಲಿ ಅವನನ್ನು ಆಲ್ರೆಡಿ ನಾವು JC ಕೊಟ್ಟು ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ವಿಚಾರಣೆ ಮಾಡಿ 41 ಬೈಕ್ಗಳನ್ನು ಅವನಿಂದ ನಾವು ರಿಕವರಿ ಮಾಡಿರುವಂಥದ್ದಿದೆ. ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಆರೋಪಿಯ ಹೆಸರು ಸಿದ್ದಾರೆಡ್ಡಿ ಅಂತ ಹೇಳಿ. ಇವನು ಅವಂಬಾವಿ ಫಸ್ಟ್ ಕ್ರಾಸ್ ರೋಡ್ ಸಿದ್ದಾರೆಡ್ಡಿ ಅಲಿಯಾಸ್ ಸ್ಪ್ಲೆಂಡರ್ ಸಿದ್ದಾರೆಡ್ಡಿ ಅಂತ ಹೇಳಿ